ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ ನಾನು, ಈಗ ಜ್ಞಾನಕ್ಕೆ ಬಂತು ನನಗೆ. ಇನ್ನೊಂದು ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ವೇದಿಕ್ ಏಜ್ಗೆ ಮತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ ಏನೇನು ಅಂತ ಒಂದು ಟೇಬಲ್ ಮಾಡಿದ್ದೆ, ಅದೊಂದು ಪಾಯಿಂಟ್ ಮಿಸ್ ಮಾಡಿದೆ ನಿಮಗೆ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಅ ರೂರಲ್ ಸಿವಿಲೈಸೇಷನ್. ವೇದಿಕ್ ಏಜ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅರ್ಬನ್ ಸಿವಿಲೈಸೇಷನ್ ಆಗಿತ್ತು. ವೇದಿಕ್ ಏಜ್ ರೂರಲ್ ಸಿವಿಲೈಸೇಷನ್ ಆಗಿತ್ತು. ಹರಪ್ಪನ್ಸ್ ವರ್ ಪೀಸ್ ಲವಿಂಗ್, ವೇದಿಕ್ ಏಜ್ ವರ್ ವಾರಿಯರ್ಸ್ ಅಂತ ಹೇಳ್ಬೋದು ನಾವು. ಹರಪ್ಪದಲ್ಲಿ ವಿ ಕುಡ್ ನಾಟ್ ಫೈಂಡ್ ಎನಿ ಸಫಿಸ್ಟಿಕೇಟೆಡ್ ವೆಪನ್ಸ್. ಇಲ್ಲೇ ಸುಮಾರು ಥರದ ಸಫಿಸ್ಟಿಕೇಟೆಡ್ ವೆಪನ್ಸ್ಗಳನ್ನ ನಾವು ನೋಡ್ತೀವಿ ವೇದಿಕ್ ಏಜ್ನಲ್ಲಿ. ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್ ಅಂಡ್ ಸ್ಕ್ರಿಪ್ಟ್, ಭಾಷೆನೂ ಕೂಡ ಇತ್ತು, ಲಿಪಿನೂ ಕೂಡ ಇತ್ತು. ಆದರೆ ಇಲ್ಲಿ ದೇರ್ ವಾಸ್ ನೋ ಸ್ಕ್ರಿಪ್ಟ್, ಓನ್ಲಿ ಲ್ಯಾಂಗ್ವೇಜ್. ಇನ್ನೂ ಕೂಡ ಸಾಂಸ್ಕೃತಿಗೆ ಯಾವುದೇ ಥರದ್ದು ಸ್ಕ್ರಿಪ್ಟ್ ಇಲ್ಲದೆ ಇರೋದನ್ನ ನಾವು ನೋಡ್ತೀವಿ. ಇಂಪಾರ್ಟೆಂಟ್ ಅನಿಮಲ್ ಯಾವುದಿತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಬುಲ್ ಇತ್ತು. ಇಲ್ಲೇ ಇಂಪಾರ್ಟೆಂಟ್ ಅನಿಮಲ್ ಕೌ ಆಗೋದನ್ನ ನೋಡ್ತೀವಿ ನಾವು ವೇದಿಕ್ ಏಜ್ನಲ್ಲಿ. ಹಾರ್ಸ್ ಮತ್ತೆ ಐರನ್ ನಾಲೆಡ್ಜ್ ಇರಲಿಲ್ಲ, ಇಲ್ಲಿ ಹಾರ್ಸ್ ಮತ್ತೆ ಐರನ್ ನಾಲೆಡ್ಜ್ ಇರೋದನ್ನ ನೋಡ್ತೀವಿ. ಆ ಕಡೆ ಬಹಳ ಬರಿಯಲ್ ಮೆಥಡ್ ಯಾವುದು, ಬರಿ ಮಾಡ್ತಾ ಇದ್ರು, ಹೂತಾಗ್ತಾ ಇದ್ರು. ಈ ಕಡೆಗೆ ಸುಡ್ತಾ ಇರೋದನ್ನ ನಾವು ನೋಡ್ತೀವಿ. ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ, ಇಲ್ಲಿ ಬರೀ ಲಿಟ್ರರಿ ಎವಿಡೆನ್ಸ್ ಮಾತ್ರ ಇರೋದನ್ನ ನೋಡ್ತೀವಿ. ಇಲ್ಲಿ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ, ದೇರ್ ಇಸ್ ನೋ ಲಿಟ್ರರಿ ಎವಿಡೆನ್ಸ್ ಹಿಯರ್. ಇಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ಇಲ್ಲಿ ದೇರ್ ಇಸ್ ನೋ ಆರ್ಕಿಯಾಲಜಿಕಲ್ ಎವಿಡೆನ್ಸ್, ಬಟ್ ದೇರ್ ಇಸ್ ಲಿಟ್ರರಿ ಎವಿಡೆನ್ಸ್. ಯಾವುದರಲ್ಲಿ, ವೇದಿಕ್ ಏಜ್ ನಲ್ಲಿ. ಟ್ರೇಡ್ ಅಂಡ್ ಪ್ರೈಮರಿ ಆಕ್ಯುಪೇಷನ್ ಯಾವ್ದಾಗಿತ್ತು, ಟ್ರೇಡ್ ಆಗಿತ್ತು ಪ್ರೈಮರಿ ಆಕ್ಯುಪೇಷನ್. ಅನಿಮಲ್ ಹಸ್ಬೆಂಡ್ರಿ, ಅದಾದ್ಮೇಲ್ಗಡೆಗೆ ಅಗ್ರಿಕಲ್ಚರ್. ಅಲ್ಲಿ ಕಮರ್ಷಿಯಲ್ ಕ್ರಾಪ್ ನ ಕಲ್ಟಿವೇಟ್ ಮಾಡಿದ್ರೆ ಜಾಸ್ತಿ, ಇಲ್ಲಿ ಫುಡ್ ಕ್ರಾಪ್ಸ್ ನ ಕಲ್ಟಿವೇಟ್ ಮಾಡ್ತಾ ಇದ್ರು. ದೇ ವರ್ ಐಡಲ್ ವರ್ಷಿಪರ್ಸ್. ವೇದಿಕ್ ಏಜ್ ನಲ್ಲಿ ದೀಸ್ ವರ್ ನೇಚರ್ ವರ್ಷಿಪರ್ಸ್. ಇದು ಬೇಸಿಕ್ ಡಿಫರೆನ್ಸ್ ಅಂತ ಹೇಳ್ಬೋದು ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಮತ್ತೆ ವೇದಿಕ್ ಏಜ್ ಮಧ್ಯೆ ಇರುವಂಥದ್ದು.